ಯಾವುದೇ ಒಂದು ಹೊಲವನ್ನು ಸಿದ್ಧಪಡಿಸುವಂಥ ಸಮಯದಲ್ಲಿ ರೈತನು ಆ ಭೂಮಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಮಾಡುವಂಥ ಮೊದಲನೇ ಕೆಲಸ ಯಾವುದು? ಏನ್ ಮಾಡ್ತಾರೆ? ರಂಟಿ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಸೊ ಆ ಒಂದು ಕೆಲಸ ಮಾಡುವುದಕ್ಕಾಗಿ ಅವರು ಒಂದು ಈ ಎತ್ತುಗಳನ್ನು ಬಳಸ್ತಾರೆ ಅಲ್ಲ, ನೆನಪಿರ್ಬೋದಲ್ಲ, ಎತ್ತುಗಳನ್ನು ಬಳಸ್ತಾರೆ. ಆಮೇಲೆ ಆ ರಂಟಿ ಹೊಡೆಯುವಂಥ ಕಾರ್ಯದಲ್ಲಿ ಈ ಎತ್ತುಗಳನ್ನ ಕೊರಳಿಗೆ ಏನ್ ಕಟ್ತಾರೆ? ನೊಗ ಹಾಕ್ತಾರೆ. ನೆನಪಿದೆಯಲ್ಲ ನೊಗ ಅಂದ್ರೆ, ರೈಟ್? ನೊಗ. ಸೊ ಅದು ಆಕ್ಚುಲಿ ಆ ಎತ್ತಿಗೆ ಬಹಳ ಅನುಕೂಲ ಆಗ್ತದ ಅಥವಾ ಏನದು? ಭಾರ ಅಲ್ಲ ಅದು, ರೈಟ್? ಗೋಣಿನಲ್ಲಿ ಹಾಕಿ ಅದು ಆ ಭಾರವಾದದ್ದನ್ನು ಹೊತ್ಕೊಂಡು ಹೋಗುವಂಥದ್ದು, ಅದು ಒಂದು ಹೊರೆ, ಒಂದು ಏನಂತಾರೆ, ಕಷ್ಟದ ಒಂದು ಕೆಲಸ ಅದು. ಹೌದ್ರಾ? ಕಷ್ಟದ ಕೆಲಸ ಅದು. ಏನಂತಾರೆ, ಸರಳವಾಗಿ ಮಾಡುವಂಥ ಕೆಲಸ ಅಲ್ಲ. ಒಂದು ವೇಳೆ ಅದು ಎತ್ತಿಗೆ ನೀವು ಕೇಳಿದ್ರೆ ನಿಮ್ಗೆ ಭಾಳ ಖುಷಿ ಆಗ್ತದ ಇದು ನೊಗ ಕಟ್ಕೊಂಡು ಓಡಾಡೋದು ಅಂತಂದ್ರೆ? ಆಗ್ತದ? ಸಂತೋಷ ಪಡ್ತದ? ಇಲ್ಲ ಅಲ್ಲ. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಈ ರೀತಿಯಾದ ನೊಗಗಳಿರ್ತದ್ರಿ. ಓಕೆ, ನಮ್ಮ ಜೀವಿತದಲ್ಲಿ ಆ ನೊಗಗಳು ನಾವು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಅಡ್ಡಿಯಾಗಿ, ನಾವು ಒಂದು ವೇಳೆ ಉತ್ಸಾಹದಿಂದ ಸಂತೋಷದಿಂದ ಜೀವಿಸುವುದಕ್ಕೆ ಆಗದಿರುವಂಥ ಕೆಲವೊಂದು ನೊಗಗಳನ್ನು ನಾವು ಹೊತ್ಕೊಂಡು ಜೀವಿಸುವಂಥ ಸ್ಥಿತಿ. ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಪ್ರವಾದಿಯಾದ ಏಷಾಯ ಅವನು ಇಸ್ರಾಯೇಲ್ ದೇಶ ದೇವರನ್ನ ತಿರಸ್ಕರಿಸಿ ಬದುಕುತ್ತಾ ಇದ್ದ ನಿಮಿತ್ತ, ಅಂದ್ರೆ ದೇವರಿಗೆ ಅಧೀನವಾಗಿ ಜೀವಿಸುವಂಥದ್ದನ್ನು ಬಿಟ್ಟು ಅವಿಧೇಯತೆಯಿಂದ ಜೀವಿಸಿ ಅದರ ನಿಮಿತ್ತ ಶಿಕ್ಷೆಯನ್ನು ಹೊಂದಿ ಅಂತಹ ಸ್ಥಿತಿಗತಿಗಳು ಇದ್ದಂಥ ಸಮಯದಲ್ಲಿ ವಿಶೇಷವಾಗಿ ದೇವರ ವಾಕ್ಯ ಪ್ರವಾದಿಯಾದ ಏಷಾಯನ ಮುಖಾಂತರ ದೇವರು ಅವರಿಗೆ ಎಚ್ಚರಿಸುವಂಥದ್ದನ್ನು ನೋಡ್ತೇವೆ. ಅದು 10ನೇ ಅಧ್ಯಾಯ ವಚನ 27. ಏಷಾಯನ ಪ್ರವಾದನೆಯ ಗ್ರಂಥ 10ನೇ ಅಧ್ಯಾಯ ವಚನ 27. ನಾವು ಮೇಲಿನ ವಚನಗಳನ್ನೆಲ್ಲ ಓದುತ್ತಾ ಬರಬಹುದು. ಅದು ಶಿಕ್ಷೆ ಯಾವ ರೀತಿಯಾಗಿ ವಿಧ ವಿಧವಾಗಿ ಉಂಟಾಗ್ತದೆ ಎಂಬುದಾಗಿ. ಆದರೆ ಆ ಶಿಕ್ಷೆ ಮತ್ತು ದಂಡನೆ ಮತ್ತು ಈ ಹೋರಾಟಗಳ ಮಧ್ಯದ ಸನ್ನಿವೇಶದಲ್ಲಿ 27ನೇ ವಚನ ನೋಡ್ರಿ ಹೇಗೆ ಹೇಳ್ತದೆ. ಏಷಾಯ ಪ್ರವಾದನೆ ಗ್ರಂಥ 10:27. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವವು. ಪುಷ್ಟರಾದ ಕಾರಣ ಆ ಶಬ್ದ ಇದೆ ಅಲ್ಲ, ಅಲ್ಲಿ ಮೇಲೇನಾದ್ರೂ ನಂಬರ್, ಸ್ಟಾರ್ ಮತ್ತು ಫುಟ್ ನೋಟ್ ಕೊಟ್ಟಿದ್ದಾರ? ಅಲ್ಲಿ ನೀವು ಪುಷ್ಟರಾದ ಕಾರಣ ಫುಟ್ ನೋಟ್ ಇರ್ತದೆ ನೋಡ್ರಿ, ಅದಕ್ಕೆ ಒಂದು ನಂಬರ್ ಇರ್ತೈತಿ, ಕೆಳಗಡೆ ಒಂದು ನಂಬರ್ ಇರ್ತೈತಿ. 1 ಅಂತ ಫುಲ್ ಕೆಳಗೆ ನೋಡ್ರಿ, ಅಲ್ಲಿ 1 ಅಂದ್ರೆ ಅದ್ರಲ್ಲಿ ಅರ್ಥ ಕೊಟ್ಟಿರ್ತಾರೆ. ಅದ್ರದ್ದು ಏನಂತ ಹೇಳ್ತದ? ನೀವು ಅಭಿಷಿಕ್ತರಾದ ಕಾರಣ. ಓಕೆ, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಓಕೆ, ನೀವು ಪುಷ್ಟರಾದ ಕಾರಣ ಅಂತಂದ್ರೆ ಅಲ್ಲಿ ಪ್ರವಾದಿಯಾದ ಏಷಾಯನ ಹೇಳ್ತಾ ಇದ್ದಾನೆ, ನೀವು ಅಭಿಷಕ್ತರಾದ ಕಾರಣ, ನೀವು ಪರಿಶುದ್ಧಾತ್ಮನಿಂದ ಅಭಿಷಕ್ತರಾದ ಕಾರಣ ನೊಗ, ನಿಮ್ಮ ನೊಗ, ಕೊರಳಿಗೆ ಕಟ್ಟಲ್ಪಟ್ಟ ನೊಗ ಕತ್ತಿನಿಂದಲೂ ತೊಲಗುವವು. ಓಕೆ, ಕತ್ತಿನಿಂದ ನಿಮ್ಮ ಕೊರಳಿನಲ್ಲಿ ನಿಮಗೆ ತಲೆ ಎತ್ತುವುದಕ್ಕೆ ಆಗದಿರುವಂತೆ ನಿಮ್ಮನ್ನ ಏನದು ಯಾವಾಗಲೂ ಹೊರೆ, ಭಾರ, ಕಷ್ಟ, ಇಂತಹ ಸ್ಥಿತಿಯಲ್ಲಿ ನಡೆಸುತ್ತಿದ್ದಂತಹ ಆ ಒಂದು ಜೀವನ ಶೈಲಿ, ಆ ಒಂದು ಸ್ಥಿತಿಗತಿ ಏನ್ ಮಾಡ್ತದೆ? ಯಾವುದು ಮುರಿತದ? ಅದನ್ನ ಅಭಿಷೇಕ. ಪ್ರವಾದಿಯಾದ ಏಷಾಯನು ಮುಂದಾಗಿ ತಿಳಿಸ್ತಾ ಇದ್ದಾನೆ,
ಆ ಪರಿಶುದ್ಧಾತ್ಮನ ಅಭಿಷೇಕ ನಿಮಗಿರುವ ನೊಗವನ್ನ, ನಿಮಗಿರುವ ಹೊರೆಯನ್ನ, ನಿಮಗಿರುವ ಶಾಪಗಳನ್ನು, ನಿಮಗಿರುವ ಬಂಧನಗಳನ್ನು ಪರಿಶುದ್ಧಾತ್ಮನ ಅಭಿಷೇಕ ಅದನ್ನ ಮುರಿತದೆ. ಸೊ ನಾವು ಈ ಪ್ರಶ್ನೆ ನಾವು ಹಾಕಿಕೊಳ್ಳಬಹುದು, ಅಭಿಷೇಕ ಶಾಪಗಳನ್ನ, ಹೊರೆಗಳನ್ನ ಮುರಿತದ? ಅದಕ್ಕೆ ಕೆಲವು ಘಟನೆಗಳನ್ನ ನಾವು ನೋಡೋಣ. ವಿಶೇಷವಾಗಿ ನ್ಯಾಯಸ್ಥಾಪಕರ ಪುಸ್ತಕ ಅಂತಿದೆ, ರೈಟ್? ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವ, ಆಮೇಲೆ ನ್ಯಾಯಸ್ಥಾಪಕರು. ಆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ಅನೇಕರ ಜೀವಿತಗಳು ಅನೇಕ ರೀತಿಯಾದಂಥ ಒಂದು ಹೋರಾಟದಲ್ಲಿದ್ದಾಗ, ಬಂಧನದಲ್ಲಿದ್ದಾಗ, ಅನೇಕ ರೀತಿಯಾದ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ ಒಬ್ಬ ಅಭಿಷೇಕ ಹೊಂದಿದಂಥ ವ್ಯಕ್ತಿ ಆ ಸ್ಥಳದಲ್ಲಿ ಪ್ರವೇಶಿಸಿದೊಡನೆ ಆ ಅಭಿಷಕ್ತ ವ್ಯಕ್ತಿಯ ನಿಮಿತ್ತ ಆ ಶಾಪ, ಆ ಹೊರೆ, ಆ ನೊಗ ಮುರಿದು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಕೆಲವೊಂದನ್ನು ಗಮನಿಸೋಣ. ಅದರಲ್ಲಿ ವಿಶೇಷವಾಗಿ ರಾಜಕೀಯವಾದ ಒಂದು ನೊಗ. ಓಕೆ, ರಾಜಕೀಯವಾದಂಥ ಒಂದು ನೊಗ ಅಂದರೆ ಇಸ್ರಾಯೇಲ್ ಜನಾಂಗವನ್ನ ವಿರೋಧಿಗಳು ಅವರನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಅವರನ್ನ ಗುಲಾಮರನ್ನಾಗಿ ಇಟ್ಕೊಂಡಂತ ಆ ದಿವಸಗಳಲ್ಲಿ ಅವರನ್ನ ಬಿಡುಗಡೆಗೊಳಿಸಿದ್ದು ಯಾರು ಅವರನ್ನ ಬಿಡುಗಡೆಗೊಳಿಸಿದ್ರು, ಹೇಗೆ ಅವ್ರಿಗೆ ಬಿಡುಗಡೆ ಆಯಿತು ಅಂತ ನಾವು ನೋಡುವಾಗ ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ ನಾವು ನೋಡುವಾಗ ಅಲ್ಲಿ ಒಬ್ಬ ನ್ಯಾಯಸ್ಥಾಪಕನು ಅವನು ಬಿಡುಗಡೆಗೊಳಿಸೋದಕ್ಕೋಸ್ಕರ ದೇವರು ಅವನನ್ನು ಹೇಗೆ ಉಪಯೋಗಿಸಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. 3ನೇ ಅಧ್ಯಾಯ ಅಲ್ಲಿ ಒತ್ನಿಯೇಲ ಅಂತ ಒಬ್ಬ ಹೆಸರು, ಅವನ ಹೆಸರೇನು? ಒತ್ನಿಯೇಲ. ಓಕೆ, ಒತ್ನಿಯೇಲ ಅವನ ಕುರಿತು ನಾವು ನೋಡ್ತೇವೆ. 10ನೇ ವಚನ ನೋಡ್ರಿ. ರಾಜಕೀಯದ ಗುಲಾಮಗಿರಿಯಲ್ಲಿದ್ದ ಇಸ್ರಾಯೇಲ್ ಜನಾಂಗವನ್ನ ಬಿಡುಗಡೆಗೊಳಿಸುವುದಕ್ಕೋಸ್ಕರ ಹೇಗೆ ಒಬ್ಬ ಅಭಿಷಕ್ತನ ಜೀವಿತ ಬಿಡುಗಡೆಗೆ ನಡೆಸಿತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. 10ನೇ ವಚನ ಹೇಳ್ತದೆ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ರಿಂದ ಅವನು ಇಸ್ರಾಯೇಲ್ಯರ ನ್ಯಾಯ ಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. ವಾವ್. ಓಕೆ, ಯಾರು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೋ, ಯಾರು ಅವರನ್ನ ಗುಲಾಮಗಿರಿಯಲ್ಲಿ ಇಟ್ಟರೋ ಅವರನ್ನ ಎದುರಿಸುವುದಕ್ಕೆ, ಅವರನ್ನ ಜಯಿಸುವುದಕ್ಕೆ ಅವನು ಹೊರಟನು. ಅದಕ್ಕೆ ಅವನು ಪಡೆದಂಥ, ಅವನಿಗೆ ಇದ್ದಂಥ ಒಂದು ಯೋಗ್ಯತೆ ಏನು, ಅದನ್ನು, ಆ ನೊಗವನ್ನ, ಆ ಬಂಧನವನ್ನ ಮುರಿಯುವುದಕ್ಕೆ ನಡೆಸಿದ್ದು ಏನು ಅಂತಂದ್ರೆ 10ನೇ ವಚನ ಆರಂಭವಾಗುವಂತೆ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ರಿಂದ. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ರಿಂದ ವೈರಿಯನ್ನ ಎದುರಿಸಿ ಜಯಿಸುವುದಕ್ಕೋಸ್ಕರ ಮುನ್ನುಗ್ಗುವುದಕ್ಕಾಗಿ ಅವನಿಗೆ ಸಾಮರ್ಥ್ಯ, ಆತ್ಮನ ಅಭಿಷೇಕ ಕೊಡ್ತು. ಹಲ್ಲೆಲೂಯಾ. ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ ನೋಡ್ರಿ. 4ನೇ ಅಧ್ಯಾಯದ 4ನೇ ವಚನದಲ್ಲಿ ಅಲ್ಲಿಯೂ ಕೂಡ ಇನ್ನೊಬ್ಬ ನ್ಯಾಯಸ್ಥಾಪಕೀಯ ಕುರಿತು ನಾವು ನೋಡ್ತೇವೆ. ಇಲ್ಲಿ ಒತ್ನಿಯೇಲ ಒಬ್ಬ ಪುರುಷನಾಗಿದ್ರೆ, ಇಲ್ಲಿ 4ನೇ ಅಧ್ಯಾಯದ 4ನೇ ವಚನದಲ್ಲಿ ಒಬ್ಬ ಹೆಣ್ಣು ಮಗಳು, ಅವಳ ಹೆಸರು ಡೆಬೋರಾ. ಓಕೆ, ಡೆಬೋರಾ ಅನ್ನುವ ಹೆಣ್ಣು ಮಗಳು. 4ನೇ ವಚನ ಹೇಳ್ತದೆ, ಆ ಕಾಲದಲ್ಲಿ ಲಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲ್ಯರಲ್ಲಿ ನ್ಯಾಯ ತೀರಿಸುತ್ತಿದ್ದಳು. ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿ ದೆಬೋರಳ ಖರ್ಜೂರ ವೃಕ್ಷವೆಂಬ ಹೆಸರುಗೊಂಡ ಮರದ ಕೆಳಗೆ ಆಗಿರುವಲ್ಲಿ ಇಸ್ರಾಯೇಲ್ಯರು ನ್ಯಾಯ ವಿಚಾರಣೆಗೋಸ್ಕರ ಅವಳ ಬಳಿಗೆ ಬರುತ್ತಿದ್ದರು. ಇಲ್ಲಿ ತಿರುಗಿ ನಾವು ಒಂದು ವೇಳೆ ಇವಳ ಒಂದು ಜೀವಿತವನ್ನು ನಾವು ನೋಡ್ತಾ ಇದ್ದಾಗ, ಮೊದಲನೆಯ ವಚನದಿಂದ ನಾವು ಅಭ್ಯಾಸ ಮಾಡ್ತಾ ಬರುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಇವಳು ಕೂಡ
ಆ ಒಂದು ಅಭಿಷಕ್ತಳಾಗಿದ್ದಳು ಎಂಬುವಂತಹ ವಿಷಯವಾಗಿ, ಅಭಿಷೇಕದಲ್ಲಿ ನಡೆಯುತ್ತಾ ಇದ್ದಳು, ಅಭಿಷೇಕದಲ್ಲಿ ಅವಳು ವರ್ತಿಸಿದಳು ಎಂಬುದಕ್ಕಾಗಿ ನಾವು ಸ್ಪಷ್ಟವಾದಂತಹ ಒಂದು ಆಧಾರವನ್ನು ನೋಡುತ್ತೇವೆ. ಅಭಿಷೇಕ ಹೊಂದಿದಂಥ ಒಬ್ಬ ಮಹಿಳೆ ಅಲ್ಲಿ ಅದು ಬಿಡುಗಡೆಗೆ ನಡೆಸುವಂತಹ ಕಾರ್ಯದಲ್ಲಿ ದೇವರು ಅವಳನ್ನು ಉಪಯೋಗಿಸ್ತಾನೆ. ಅದರಂತೆ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ನೋಡ್ರಿ. 6ನೇ ಅಧ್ಯಾಯ ವಚನ 14ನೇ ವಚನ ಹೇಳುತ್ತದೆ, ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನ ಕಳಿಸ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದನು. ಈ ನಿನ್ನ ಬಲದಿಂದ, ಇದು ಯಾರು ಕುರಿತು ಗೊತ್ತಾ? ಗಿದ್ಯೋನನ ಕುರಿತು. ಗಿದ್ಯೋನನಿಗೂ ಕೂಡ ದೇವರ ಆತ್ಮನ ಬಲ ಹೊಂದಿ ಅವನು ಯಾವ ದೊಡ್ಡ ದೊಡ್ಡ ಕಾರ್ಯ ಅವನ ಮುಖಾಂತರ ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ಫ್ಯಾಕ್ಟ್ ನಾವು ಇದಕ್ಕೆ ಆಧಾರವಾಗುವಂತೆ 34ನೇ ವಚನ ನೋಡುವಾಗ, ಆಗ ಗಿದ್ಯೋನ್ಯನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನ ಊದಿ ಯುದ್ಧಕ್ಕೆ ಹೋಗುವಂತಹ ಕಾರ್ಯಗಳನ್ನು ನಾವು ನೋಡುತ್ತೇವೆ. ನ್ಯಾಯಸ್ಥಾಪಕರ ಪುಸ್ತಕದ 11ನೇ ಅಧ್ಯಾಯಕ್ಕೆ ಹೋಗುವಾಗ ಇನ್ನೊಬ್ಬ ಆತ್ಮಭರಿತ ವ್ಯಕ್ತಿ ಯಾವ ರೀತಿಯಾಗಿ ಆ ಒಂದು ಬಿಡುಗಡೆಗೆ ನಡೆಸ್ತಾನೆ ಎಂಬುವಂಥದ್ದನ್ನು ನಾವು 11ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಯೆಪ್ತಾಹನ ಕುರಿತು ನಾವು ನೋಡ್ತೇವೆ. ಯೆಪ್ತಾಹನ ಕುರಿತು ನಾವು ಅಲ್ಲಿ ಗಮನಿಸುವಾಗ 29ನೇ ವಚನ ನೋಡ್ರಿ. ಆಗ ಯೆಹೋವನ ಆತ್ಮವು ಯೆಪ್ತಾಹನ ಮೇಲೆ ಬಂದಿತು. ಅವನು ಗಿಲ್ಯಾದ್ ಪ್ರಾಂತ್ಯ, ಮನಸ್ಸೆಯ ದೇಶ ಇವುಗಳಲ್ಲಿ ಸಂಚರಿಸಿ ತಿರುಗಿ ಗಿಲ್ಯಾದಿನ ಮಿಚ್ಪಿಗೆ ಬಂದು ಅಲ್ಲಿಂದ ಅಮ್ಮೋನಿಯರ ಮೇಲೆ ಯುದ್ಧಕ್ಕೆ ಹೋದನು. ಅಭಿಷೇಕ ಹೊಂದಿದ ನಾಯಕರು ರಾಜಕೀಯವಾದ ನೊಗಗಳನ್ನು, ರಾಜಕೀಯವಾದ ಭಾರಗಳನ್ನು, ರಾಜಕೀಯವಾದ ಬಂಧನಗಳಿಂದ ಬಿಡಿಸುವುದಕ್ಕಾಗಿ ದೇವರ ಆ ಅಭಿಷಕ್ತ ಜನರನ್ನು ಉಪಯೋಗಿಸಿದನು. ಸಂಸೋನನ ಜೀವಿತ ಅಂತೂ ನಮ್ಮೆಲ್ಲರಿಗೂ ತಿಳಿದಿರುವಂಥ ಮಾತು. 13ನೇ ಅಧ್ಯಾಯದೊಳಗೆ ಸಂಸೋನನ ಕುರಿತು ನೋಡ್ತೇವೆ. ಆ 13ನೇ ಅಧ್ಯಾಯದ 25ನೇ ವಚನ ನೋಡ್ರಿ. ಇದಲ್ಲದೆ ಅವನು ಅಂದರೆ ಸಂಸೋನನ ಕುರಿತು, ಅವನು ಸ್ವರ್ಗಕ್ಕೆ ಎಷ್ಟಾವೂಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸಿ ಹತ್ತಿತು. ತಿರುಗಿ ಫಿಲಿಸ್ಟಿಯರು, ಮಿದ್ಯಾನ್ಯರು ಈ ರೀತಿಯಾದಂಥ ಹೋರಾಟಗಳನ್ನು ಆ ಜನರು ಎದುರಿಸ್ತಾ ಇದ್ದಾಗ ಅವರನ್ನು ಎದುರಿಸಿ ಅವರನ್ನು ಕೆಡವಿ ಹಾಕೋದಕ್ಕೋಸ್ಕರ, ಅಂಥ ರಾಜಕೀಯ ಶಕ್ತಿಗಳನ್ನು ಎದುರಿಸಿ ಕೆಡವಿ ಹಾಕೋದಕ್ಕೋಸ್ಕರ ನಡೆಸಿದಂಥ ಮುಖ್ಯವಾದ ಶಕ್ತಿ ಅವನ ರಾಜಕೀಯ ಕುತಂತ್ರಗಾರಿಕೆ ಅಲ್ಲ, ರಾಜಕೀಯದ ಸಾಮರ್ಥ್ಯ ಅಲ್ಲ, ಜಯದಲ್ಲಿ ನಡೆಸಿದ್ದು ಅಭಿಷೇಕ. ಹಾಲೆಲೂಯ! ಪರಿಶುದ್ಧಾತ್ಮನ ಅಭಿಷೇಕ. 14ನೇ ಅಧ್ಯಾಯದ 14ನೇ ವಚನ ನಾವು ನೋಡುವಾಗ ಸಂಸೋನನ ವಿವಾಹ ಅದು ಇದು ಎಲ್ಲ ಓದ್ತಾ ಹೋದ್ರೆ ಮೂಲತಃ ನಾವು ಕಾಣ್ತೇವೆ ಏನಂದ್ರೆ ಅಭಿಷೇಕದ ಬಲದಿಂದಲೇ ಅವರು ವೈರಿಗಳನ್ನು ಜಯಿಸಿದರು. ಪರಿಶುದ್ಧಾತ್ಮನ ಅಭಿಷೇಕದ ಬಲದಿಂದಲೇ ನೊಗಗಳು ಮುರಿಯಲ್ಪಟ್ಟವು. ಪರಿಶುದ್ಧಾತ್ಮನ ಅಭಿಷೇಕದ ಬಲದಿಂದಲೇ ಅವರು ಸೈತಾನನ ಕಾರ್ಯಗಳನ್ನು ಎದುರಿಸಿದರು. ಅಭಿಷೇಕದ ಬಲದಿಂದಲೇ ಅವರು ಬಂಧನಗಳನ್ನು ಮುರಿದು ಹಾಕಿದರು. ಜಯದಿಂದ ಜಯಕ್ಕೆ ದೇವರು ಅವರನ್ನು ನಡೆಸುವಾಗ ಮುಂದೆ ಸಾಗಿದರು. ಯೇಸು ಸ್ವಾಮಿಯ ಸೇವೆಯೂ ಕೂಡ ಅಭಿಷೇಕದ ಬಲದಿಂದಲೇ ವೈರಿಯ ಕಾರ್ಯಗಳನ್ನು ಕೆಡವಿ ಹಾಕುವುದಕ್ಕೆ ಕಾರ್ಯ ಮಾಡಿತೆಂಬುದರಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಆತ್ಮಿಕ ಬಂಧನಗಳು ಮುರಿಯಲ್ಪಟ್ಟದ್ದು ಅಭಿಷೇಕದ ಬಲದಿಂದ, ಶಾರೀರಿಕ ಬಂಧನಗಳು ಮುರಿಯಲ್ಪಟ್ಟದ್ದು ಅಭಿಷೇಕದ ಬಲದಿಂದ, ಮಾನಸಿಕವಾದ ಬಂಧನಗಳು ಮುರಿಯಲ್ಪಟ್ಟದ್ದು ಅಭಿಷೇಕದ ಬಲದಿಂದ. ನಾವು ಲೂಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ಅಭಿಷೇಕದ ಬಲದಿಂದಲೇ ಯೇಸು ಸ್ವಾಮಿ ಇದನ್ನೆಲ್ಲ ಮಾಡಿದನೆಂಬುದಾಗಿ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. 4ನೇ ಅಧ್ಯಾಯ ವಚನ 17-18 ನಾವು ಓದುವಾಗ ಇದನ್ನ ನ್ಯಾಜರೇತ್ ಮ್ಯಾನಿಫೆಸ್ಟೋ ಅಂತ ಕರೀತಾರೆ. ಸೊ ಆತನು ಹೇಳುವಂತ ಮಾತನ್ನ ಗಮನಿಸ್ರಿ. ಯೇಸು ಸ್ವಾಮಿ ಅಲ್ಲಿ ಆ ಒಂದು ನಜರೇತಿನಲ್ಲಿ ಸಭಾಮಂದಿರಕ್ಕೆ ಹೋಗಿ
17ನೇ ವಚನ ನೋಡ್ರಿ, ಲೂಕ 4:17. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ, ಆತನು ಆ ಸುರುಳಿಯನ್ನ ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನ ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನ ಸಾರುವುದಕ್ಕೂ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನ ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನ ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆಂಬುದು. ಅಭಿಷೇಕ, ಪರಿಶುದ್ಧಾತ್ಮನ ಅಭಿಷೇಕ, ಅದು ಬಿಡುಗಡೆಗಾಗಿ. ಯಾವ್ಯಾವ ಬಿಡುಗಡೆ? ಶಾರೀರಿಕ ಬಿಡುಗಡೆ, ಆತ್ಮೀಕ ಬಿಡುಗಡೆ, ಮಾನಸಿಕ ಬಿಡುಗಡೆ, ಪರಿಶುದ್ಧಾತ್ಮನ ಅಭಿಷೇಕದ ನಿಮಿತ್ತ. ಹಲ್ಲೆಲೂಯ. ಆ ನೊಗ ಅದನ್ನ ಮುರಿದು ಹಾಕ್ತದೆ, ನೊಗವನ್ನ ಮುರಿದು ಹಾಕ್ತದೆ. ಏನು? ಪರಿಶುದ್ಧಾತ್ಮನ ಅಭಿಷೇಕ. ದೇವರು ನಮ್ಮನ್ನ ತನ್ನ ಶಕ್ತಿ ಮತ್ತು ಬಲದಿಂದ ತುಂಬಿಸುವಾಗ ನಾವು ನೆನ್ಪಿಟ್ಕೊಳ್ಬೇಕು, ಈ ಎಲ್ಲ ನೊಗಗಳನ್ನ, ಈ ಎಲ್ಲ ಹೊರೆಗಳನ್ನ, ನಮ್ಮ ಜೀವಿತಗಳ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ಇರುವಂಥ ಹೊರೆಗಳನ್ನ, ಅದನ್ನೆಲ್ಲ ಮುರಿಯುವ ಸಾಮರ್ಥ್ಯ ಆ ಅಭಿಷೇಕಕ್ಕೆ ಉಂಟು. ಹಲ್ಲೆಲೂಯ. ಆ ಅಭಿಷೇಕಕ್ಕೆ ಉಂಟು. ಪೇತ್ರನು ಸಹ ಯೇಸು ಸ್ವಾಮಿಯ ಸೇವೆಯ ವಿಷಯವಾಗಿ ಮಾತನಾಡುವಾಗ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದೊಳಗೆ ಅವನು ಹೇಳ್ತಾನೆ, ಯೇಸು ಸ್ವಾಮಿಯ ಸೇವೆಯ ಒಂದು ಮಹತ್ವದ ರಹಸ್ಯ ಯಾವ ರೀತಿಯಾಗಿ ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಹೊಂದಿದ ಬಿಡುಗಡೆ, ತನ್ನ ಸೇವೆಯಲ್ಲಿ ಹೊಂದಿದಂಥ ಜಯ, ತನ್ನ ಸೇವೆಯಲ್ಲಿ ಹೊಂದಿದಂತಹ ಆ ಒಂದು ಯಶಸ್ಸಿಗೆ ಮುಖ್ಯವಾದ ಕಾರಣ 10ನೇ ಅಧ್ಯಾಯದ 38ನೇ ವಚನ ಏನು ಹೇಳ್ತದ್ರಿ? 10ನೇ ಅಧ್ಯಾಯ 38ನೇ ವಚನ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣಪಡಿಸುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಸೊ ಪವಿತ್ರಾತ್ಮರ ಬಲದಿಂದಲೇ ಯೇಸು ಸ್ವಾಮಿ ಈ ಕಾರ್ಯಗಳನ್ನೆಲ್ಲ ಮಾಡಿದನೆಂಬುದಾಗಿ ಪೇತ್ರನು ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಷ್ಟೇ ಅಲ್ಲ, ಯೇಸು ಸ್ವಾಮಿಯ ಶಿಷ್ಯರು ಮೊದಲುಗೊಂಡು, ಆತನ ಶಿಷ್ಯರು ಮೊದಲುಗೊಂಡು ಅವರು ನೊಗಗಳನ್ನ ಮುರಿದದ್ದು, ಹೊರೆಗಳನ್ನ ಮುರಿದದ್ದು, ವೈರಿಯು ಅವರ ಜೀವಿತಗಳ ಮೇಲೆ ಹಾಕಿದಂಥ ಆ ಭಾರಗಳನ್ನ, ಅದನ್ನೆಲ್ಲ ಅವರು ಮುರಿದದ್ದು. ಹೇಗೆ ಮುರಿದ್ರು ಅಂತ ಒಂದು ವೇಳೆ ನಾವು ನೋಡುವುದಾಗಿದ್ದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಲೂಕ 24ರಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನೀವು ಪರಲೋಕದಿಂದ ಬಲದಿಂದ ಹೊದಿಸಲ್ಪಡುವವರೆಗೂ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬಾರ್ದೆಂಬುದಾಗಿ ಲೂಕ 24:49. ಮತ್ತು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿಯೂ ಕೂಡ 4-5 ವಚನ ಅದೇ ಮಾತು, ನೀವು ಪರಿಶುದ್ಧಾತ್ಮನ ಬಲವನ್ನು ಹೊಂದಬೇಕು, ಪರಿಶುದ್ಧಾತ್ಮ ಬಲವನ್ನು ಹೊಂದಬೇಕು ಅನ್ನುವಂಥ ಮಾತು ತಿರುಗಿ ಹೇಳುವಂಥದ್ದನ್ನು ನೋಡ್ತೇವೆ. ಮತ್ತು 1ನೇ ಅಧ್ಯಾಯ 8ನೇ ವಚನ ತಿಳಿಸ್ತದೆ, ಪರಿಶುದ್ಧಾತ್ಮನ ಬಲವು ನೀವು ಪರಿಶುದ್ಧಾತ್ಮನ ಒಂದು ಅಭಿಷೇಕ ಮತ್ತು ಬಲ ನೀವು ಹೊಂದಿ ಏನು ಮಾಡ್ತೀರಾ? ಸಾಕ್ಷಿಗಳಾಗ್ತೀರಾ, ಬಲ ಹೊಂದ್ತೀರಿ. ಪರಿಶುದ್ಧಾತ್ಮನ ಬಲ ಅದು ಶಕ್ತಿ, ನಮ್ಮ ಜೀವಿತಕ್ಕೆ ಆತನು ಒದಗಿಸುವಂಥವನಾಗಿದ್ದಾನೆ. ಅದರಂತೆ ಆತನು ನಡೀತಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನಾವು ಪಂಚಾಶತ್ತಮ ದಿನ ಅಂತ ಏನು ಹೇಳ್ತೇವೆ, ಆ ದಿವಸ ಪರಲೋಕದ ಬಾಗಿಲುಗಳು ತೆರೆದು ಪರಿಶುದ್ಧಾತ್ಮನ ಬೆಂಕಿಯು ಆ ಸ್ಥಳದ ಮೇಲೆ ಇಳಿದು ಬಂತು. ಆ ಅಭಿಷೇಕದ ಒಂದು ದೊಡ್ಡ ಕಾರ್ಯ ಅಲ್ಲಿ ಆಗುವಂಥದ್ದನ್ನು ನೋಡ್ತೇವೆ. ನಾವು ಅದನ್ನು ಪಂಚಾಶತ್ತಮ ದಿನ ಅಂತ ನಾವು ಆಚರಿಸ್ತೇವೆ. ಅವರು ಅಭಿಷೇಕ ಹೊಂದಿದ ಮೇಲೆ ಶಿಷ್ಯರು ಹೊರಗೆ ಹೋಗ್ತಾ ಇದ್ದಾರೆ, ಸೇವೆಗಾಗಿ ಹೊರಗೆ ಹೋಗ್ತಾ ಇದ್ದಾರೆ, ಅಭಿಷೇಕ ಹೊಂದಿದ್ದಾರೆ. ಓಕೆ, ಅಭಿಷೇಕ ಹೊಂದಿದ್ದಾರೆ, ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಹೊರಗಡೆ ಹೋಗುವಾಗ ಏನಾಯಿತು? 3ನೇ ಅಧ್ಯಾಯ, ಸುಂದರ ದ್ವಾರವೆಂಬ ಸ್ಥಳದಲ್ಲಿ ಯಾರು ಕುಂತಿದ್ದಾರೆ? ಹುಟ್ಟು ಕುಂಟನು ಕುಳಿತಿದ್ದಾನೆ. ಓಕೆ, ಅವನು ಕೇಳ್ತಾನೆ, ಭಿಕ್ಷೆ ಕೊಡ್ರಿ ಅಂತ ಕೇಳ್ತಾನೆ. ಆದರೆ ಅಭಿಷೇಕ ಹೊಂದಿದ್ದಾರೆ,
ಅಭಿಷೇಕ ಹೊಂದಿದ್ದಾರೆ, ನೊಗವನ್ನು ಮುರಿಯುವ ಸಾಮರ್ಥ್ಯ ಹೊಂದಿದ್ದಾರೆ, ಶಾಪಗಳನ್ನು ಮುರಿಯುವ ಸಾಮರ್ಥ್ಯ ಹೊಂದಿದ್ದಾರೆ. ಕೋಟೆ ಕೊತ್ತಲುಗಳ ರಾಜಕೀಯದ ಶಕ್ತಿಗಳ ಸಾಮರ್ಥ್ಯವನ್ನು ಸಹ ಮುರಿಯುವಂಥ ಅಭಿಷೇಕದ ಬಲ ಹೊಂದಿದ್ದಾರೆ. ಆತ್ಮೀಕವಾದ ನೊಗಗಳನ್ನು ಮುರಿಯುವಂಥದ್ದು, ಶಾರೀರಿಕವಾದ ನೊಗಗಳನ್ನು ಮುರಿಯುವಂಥದ್ದು, ಮಾನಸಿಕವಾದ ನೊಗಗಳನ್ನು ಮುರಿಯುವಂಥ ಬಲದಿಂದ ತುಂಬಿಸಲ್ಪಟ್ಟಿದ್ದಾರೆ. 3ನೇ ಅಧ್ಯಾಯದೊಳಗೆ ನಾವು ನೋಡ್ತೇವೆ, ಅಲ್ಲಿ ಆದಂತಹ ವಿಶೇಷವಾದ ಘಟನೆ ಏನು, ಅವನು ಭಿಕ್ಷೆ ಕೇಳ್ತಾನೆ. ಅದಕ್ಕೆ ಪೇತ್ರನ ಉತ್ತರ ನೋಡ್ರಿ, ನಾವು 3ನೇ ಅಧ್ಯಾಯ 3ನೇ ವಚನ. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನು ಕಾಲುಗಳಿಗೆ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದನು. ಅಭಿಷೇಕ 2ನೇ ಅಧ್ಯಾಯದಲ್ಲಿ ಅಭಿಷೇಕದ ಬಲ ಹೊಂದಿದ್ದಾರೆ. 3ನೇ ಅಧ್ಯಾಯದಲ್ಲಿ ಆ ಬಲದಿಂದ ಆ ಹುಟ್ಟು ಕುಂಟನನ್ನ, ಆ ದೈಹಿಕವಾದ ನೊಗ, ದೈಹಿಕವಾದ ಒಂದು ಹೋರಾಟ, ಅವನನ್ನ ಏನಂತಾರೆ, ಅವನು ಹುಟ್ಟು ಕುಂಟ ಅಂದರೆ ಅವನು ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನ ಕುಟುಂಬ ಒಪ್ಪಿಸಿಬಿಟ್ಟಿದ್ದಾರೆ. ಆದರೆ ಅಲ್ಲಿ ಅವನ ಅಭಿಷೇಕದ ಬಲದಿಂದ, ಪೇತ್ರ ಮತ್ತು ಯೋಹಾನರ ಅಭಿಷೇಕದ ಬಲದಿಂದ ಪ್ರಾರ್ಥಿಸುವಾಗ ದೇವರಲ್ಲಿ ಬಿಡುಗಡೆ ಕೊಟ್ಟು ಅಂತ ನೋಡ್ತೇವೆ. ಹಾಲೆಲೂಯ, ಹಾಲೆಲೂಯ. ಆ ಅಭಿಷೇಕದ ಬಲ ಈಗಲೂ ಕೂಡ ನಮಗುಂಟು ಪ್ರೇರೆ. ದೇವರು ನಮ್ಮನ್ನು ಕರೀತಾ ಇರುವಂಥದ್ದು ಅದಕ್ಕಾಗಿ. ಅಭಿಷೇಕದ ಬಲ ಏನು ಮಾಡ್ತದೆ, ನೊಗವನ್ನು ಮುರಿತದೆ. ಸೈತಾನ್ ನಮ್ಮ ಜೀವಿತಗಳ ಮೇಲೆ ಹಾಕುವಂಥ ನೊಗವನ್ನು ಮುರಿತದೆ. ಅದು ಯಾವ್ಯಾವ ನೊಗಗಳಿರ್ಬೋದು, ದೈಹಿಕ ನೊಗ ಇರ್ಬೋದು, ಮಾನಸಿಕ ನೊಗವಿರ್ಬೋದು, ಯಾವ್ಯಾವ ನೊಗ, ಅದು ಹಣಕಾಸಿನ ನೊಗವಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಆ ಎಲ್ಲ ನೊಗವನ್ನು ಮುರಿಯುವ ಸಾಮರ್ಥ್ಯ ಎಲ್ಲಿಂದ ದೇವರು ಕೊಡ್ತಾನೆ? ಎಲ್ಲಿ ಕೊಡ್ತಾನೆ? ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ. ಏಷಾಯ ಅದನ್ನೇ ತಿಳಿಸಿದ್ದು. ಏಷಾಯನ ವಾಕ್ಯ, ನಾವು ಪ್ರವಾದನೆಯ ಮಾತು ನಾವು ನೋಡಿದ್ದೇವೆ. ಆ ಮಾತು ಸ್ಪಷ್ಟವಾಗಿ ತಿಳಿಸುವಂತಹ ಅಂಶ ನಾವು ಗಮನಿಸಬೇಕು. 27ನೇ ವಚನ, 10ನೇ ಅಧ್ಯಾಯ 27ನೇ ವಚನ. ಅವರು ಆ ದಿನದಲ್ಲಿ ಅವರು ಹೊರಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ಹೇಗೆ ಇದು? ಹೇಗೆ ಸಾಧ್ಯ? ನೀವು ಅಭಿಷಕ್ತರಾದ ಕಾರಣ ನೊಗವು ಮುರಿದು ಹೋಗುವುದು. ನೀವು ಅಭಿಷಕ್ತರಾದ ಕಾರಣ ನೊಗವು ಮುರಿದು ಹೋಗುವುದು. ಹಾಲೆಲೂಯ. ನೀವು ಅಭಿಷಕ್ತರಾದ ಕಾರಣ ನೊಗವು ಮುರಿದು ಹೋಗುವುದು. ನೀವು ಪುಷ್ಟರಾದ ಕಾರಣ ಅಂತಂದ್ರೆ ಕೆಳಗೆ ಫುಟ್ನೋಟ್ನಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ. ಏನದು? ಅಭಿಷಕ್ತರಾದ ಕಾರಣ. ಹಾಲೆಲೂಯ. ನೀವು ಅಭಿಷಕ್ತರಾದ ಕಾರಣ ನಿಮ್ಮ ಜೀವಿತಗಳ ಮೇಲೆ ಆ ಅಭಿಷಕ್ತ ಜೀವಿತದ ವಿಶೇಷತೆ ಏನು? ಆ ನೊಗ ಮುರಿಯಲ್ಪಡ್ತದೆ. ನೊಗ ಮುರಿಯಲ್ಪಡ್ತದೆ. ಈ ದಿವಸ ಒಂದು ವೇಳೆ ನಾವು ಅನೇಕರು ಈ ನೊಗ ಹೊತ್ಕೊಂಡು ಬಂದಿರ್ಬೋದು, ತಲೆ ಎತ್ತುವುದಕ್ಕಾಗ್ತಾ ಇಲ್ಲ ನಮ್ಮ ಜೀವಿತಕ್ಕೆ. ಅದು ಪಾಪದ ವಿಷಯದಲ್ಲಿರ್ಬೋದು, ಅದು ಒಂದು ವೇಳೆ ಮಾಟ ಮಂತ್ರದ ನೊಗವಿರ್ಬೋದು, ಅದು ಇತರ ನಮ್ಮ ವಿಶೇಷವಾಗಿ ನಮ್ಮ ಆಚಾರ ಪದ್ಧತಿಗಳ ನೊಗ ಇರಬಹುದು. ಪ್ರಿಯರೇ, ಅದನ್ನು ಬಿಡುಗಡೆ ನಾವು ಹೇಗೆ ಹೊಂದಬಹುದು? ಬಿಡುಗಡೆಗಿರುವಂತಹ ವಿಶೇಷವಾದ ಸಂಗತಿ ಏನಂದರೆ, ನಾವು ಅಭಿಷೇಕ ಹೊಂದುವಾಗ ಆ ಅಭಿಷೇಕದ ಬಲದಿಂದ ನಮ್ಮ ಮೇಲಿರುವಂಥ ನೊಗಗಳು ಮುರಿಯಲ್ಪಡ್ತದೆ. ಹಾಲೆಲೂಯ. ನಮ್ಮ ಮೇಲಿರುವಂಥ ನೊಗಗಳು ಮುರಿಯಲ್ಪಡ್ತದೆ. ನಾವು ಯಾರಿಗೋಸ್ಕರ ಪ್ರಾರ್ಥಿಸ್ತೇವೆ ಅವರ ಮೇಲಿರುವಂಥ ನೊಗಗಳು ಕೂಡ ಮುರಿಯಲ್ಪಡ್ತದೆ. ಯಾಕಂದರೆ ಈ ನೊಗಗಳನ್ನು ಮುರಿಯುವಂಥ ಸಾಮರ್ಥ್ಯ
ನಾವು ವಾಕ್ಯದಿಂದ ನೋಡಿದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಅದು ಓತ್ನಿಯೇಲನ್ ಇರಬಹುದು, ಅದು ಗಿದ್ಯೋನನ್ ಇರಬಹುದು, ಅದು ದೆಬೋರಳ್ ಇರಬಹುದು, ಅದು ಸಂಸೋನ್ ಅಭಿಷೇಕ ಹೊಂದಿದ್ದರೂ ಬಿಡುಗಡೆಯ ಕಾರ್ಯಕ್ಕೆ ದೇವರು ಅವರನ್ನು ಉಪಯೋಗಿಸಿದನು. ಯೇಸು ಸ್ವಾಮಿ ಸ್ವತಃ ತನ್ನ ಆ ಒಂದು ಜಯದ ರಹಸ್ಯ ತಿಳಿಸ್ತಾನೆ. ಕರ್ತನ ಆತ್ಮವು ನನ್ನ ಮೇಲೆ ಉಂಟು. ಹಲ್ಲೆಲೂಯಾ. ಆತನ ನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೂ, ಮನ ಮುರಿದವರಿಗೆ ಇದೆಲ್ಲ ಬಿಡುಗಡೆ ಕೊಡುವುದಕ್ಕೋಸ್ಕರ ಆತನ ನನ್ನ ಅಭಿಷೇಕಿಸಿದ್ದಾನೆಂಬುದಾಗಿ. ಸೊ ಇದು ನಮ್ಮ ಪ್ರಾರ್ಥನೆ ಆಗಿರಲಿ ಪ್ರಿಯರೇ. ನೊಗಗಳನ್ನು ಮುರಿಯುವುದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಅಭಿಷಕ್ತರಾಗಿ ಜೀವಿಸ್ರಿ. ಹಲ್ಲೆಲೂಯಾ. ದೇವರ ಬಲದಿಂದ ತುಂಬಿಸಲ್ಪಟ್ಟು ನಾವು ಜೀವಿಸಬೇಕು. ಯೇಸು ಸ್ವಾಮಿ ನಮಗೆ ಇದರ ಸಾಧ್ಯತೆ ಕೊಟ್ಟಿದ್ದಾನೆ. ನಾವು ಬಲದಿಂದ ನಾವು ಬಿಡುಗಡೆಗೊಳಿಸುವಂಥ ಕಾರ್ಯಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಈ ಅಭಿಷೇಕ ಹೊಂದುವಂಥದ್ದು ಹೇಗೆ? ಒಂದು ಪ್ರಶ್ನೆ. ನಾವು ಈ ನೊಗ ಈ ಮುರಿಯುವಂಥ ಅಭಿಷೇಕ ಅಂತಂದರೆ, ಈ ಅಭಿಷೇಕ ಅನ್ನುವಂಥ ಶಬ್ದ ಉಪಯೋಗಿಸಲ್ಪಡುವಾಗ ಯಾವಾಗಲೂ ನಾವು ವಿಚಾರ ಮಾಡಬೇಕು, ಹೆಂಗೆ ಈ ಅಭಿಷೇಕ ಹೊಂದಲಿಕ್ಕೆ ಸಾಧ್ಯ? ಅಭಿಷೇಕ ಮಾಡಿಸ್ತಾರೆ ಅಂತ ಕೇಳಿದ್ದೀರಲ್ಲ ನೀವು, ರೈಟ್? ಅವಾಗ ಏನು ಮಾಡ್ತಾರೆ? ಆ ಮೂರ್ತಿಗೆ ಮೇಲಿನಿಂದ ಹಾಲು ಹಾಕ್ತಾರೆ ಅಥವಾ ತುಪ್ಪ ಹಾಕ್ತಾರೆ. ಇದು ಅದಕ್ಕೆ ಅಭಿಷೇಕ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ನಾವು ಅಭಿಷೇಕ ಹೊಂದಬೇಕಂದ್ರೆ ಯೇಸು ಸ್ವಾಮಿಯ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ನೀನು ಸುರಿ ಸ್ವಾಮಿ, ಓಕೆ, ನೀನು ಸುರಿ, ರೈಟ್? ನಿನ್ನ ಮುಂದೆ ನಾವು ಸುಮ್ಮನೆ ಕೂತ್ಕೊಳ್ತೇವೆ, ನೀನು ನಮ್ಮ ಮೇಲೆ ಸುರಿಸಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಅಭಿಷೇಕಿಸುವಂಥ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹಾಡು, ಮ್ಯೂಸಿಷಿಯನ್, ವರ್ಷಿಪ್ ಲೀಡರ್ ಯಾರು ಕೂಡ ನನ್ನನ್ನು ಅಭಿಷೇಕಿಸ್ಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತ್ರ. ಸೊ ನಾವು ಯೇಸು ಸ್ವಾಮಿಯ ಮುಂದೆ ಆ ಮೂರ್ತಿ ಹೇಗೆ ಇರ್ತದೆ, ಸುಮ್ಮನೆ ಏನೋ ಹೇಗೆ ಇರ್ತದೆ, ಆ ರೀತಿಯಾಗಿ ನಾವು ಇದ್ದು, ಸ್ವಾಮಿ ನೀನು ನನ್ನನ್ನು ಅಭಿಷೇಕಿಸು ಅಂತ ಕೇಳುವಂಥವ್ರಾಗಿರ್ಬೇಕು. ಅದರ ಜೊತೆಗೆ ನಮ್ಮಲ್ಲಿ ಒಂದು ಐಕ್ಯತೆ ಬೇಕು ಪ್ರಿಯರ. ಇದು ಬಹಳ ಮಹತ್ವದ್ದು. ಐಕ್ಯತೆ ಬೇಕು. ಈ ಐಕ್ಯತೆ ವಿಶೇಷವಾಗಿ ನಮ್ಮ ಉದ್ದೇಶ ಒಂದಾಗಿರಬೇಕು. ನಮ್ಮ ಒಂದು ಗುರಿ ಕೂಡ, ನಾವು ಹೊಂದಿರುವಂಥ ಗುರಿ ಕೂಡ ಅದು ಒಂದಾಗಿರಬೇಕು. ಯಾಕಂದರೆ 133ನೇ ಕೀರ್ತನೆ ನೋಡ್ರಿ, ಓಕೆ, 133ನೇ ಕೀರ್ತನೆ ಇದು ಬಹಳ ಸ್ಪಷ್ಟವಾಗಿ ಏನು ಮಾಡ್ತದೆ, ಐಕ್ಯತೆಯಿಂದಿರುವಾಗ ಏನಾಗ್ತದೆ ಅಂತ ನಾವು ಅಲ್ಲಿ ಕೀರ್ತನೆಗಾರನ ಹೇಳುವಂಥ ಮಾತನ್ನು ಗಮನಿಸ್ತೇವೆ. 133ನೇ ಕೀರ್ತನೆ ಮೊದಲಿನ 3 ವಚನಗಳು ಇರುವ ಆ 3 ವಚನಗಳು ಹೇಳ್ತದೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಅದು ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ಒಳ್ಳೆಯದು. ನಾವು ಒಂದಾಗಿರುವಂತಹ ನಿರ್ಧಾರ ಮಾಡುವಾಗ ಮನಸ್ಸು ನೋವಾಗಬಹುದು. ಒಂದು ವೇಳೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರುವಾಗ, ವಿಚಾರಗಳಲ್ಲಿ ವ್ಯತ್ಯಾಸ ಬರುವಾಗ ಅದನ್ನು ನಾವು ಕ್ಷಮಿಸಿಬಿಟ್ಟು ನಾವು ಒಂದಾಗಿರೋಣ, ನಾವು ಐಕ್ಯತೆಯಲ್ಲಿರೋಣ. ನಾವು ನಮ್ಮ ಆಶೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಾವು ಯೇಸು ಸ್ವಾಮಿಗೋಸ್ಕರ ನಾವು ಒಂದಾಗಿರೋಣ. ಯಾಕಂದರೆ ಒಂದಾಗಿರುವ ಸ್ಥಳದಲ್ಲಿ ಅಭಿಷೇಕ ಬಲವಾಗಿ ಕಾರ್ಯ ಮಾಡ್ತದೆ ಪ್ರಿಯರು. ಓಕೆ, ನಮಗಿರುವ ದರ್ಶನ, ನಮಗೆ ಕೊಟ್ಟಿರುವ ಕರೆ, ಇವುಗಳಿಗೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಜೀವಿಸುವಂಥ ನಿರ್ಧಾರ ಮಾಡುವಾಗ ಈ ಅಭಿಷೇಕದ ಕಾರ್ಯ ಬಲವಾಗಿ ದೇವರು ನಮ್ಮ ಮಧ್ಯದಲ್ಲಿ ಮಾಡ್ತಾನೆ. ಸೊ ನಾವು ಆತನ ಮುಂದೆ ಸಿದ್ಧವಾಗಿ, ಆತನ ಮುಂದೆ ಸ್ವಾಮಿ ನಾವು ನೀನು ಮಾಡುವ ಅಭಿಷೇಕಕ್ಕೋಸ್ಕರ ನಾವು ಕಾದಿದ್ದೇವೆ. ನೊಗಗಳನ್ನು, ಶಾಪಗಳನ್ನು, ಹೋರಾಟಗಳನ್ನು ಮುರಿಯುವ ಆ ಅಭಿಷೇಕ ನನಗೆ ಬೇಕು. ಹಲ್ಲೆಲೂಯಾ. ಆ ಹೊಸ ಬಲದಿಂದ ನನ್ನನ್ನು ತುಂಬಿಸು ಅಂತ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣವೋ. ನಮ್ಮ ಆ ಒಂದು ಕಣ್ಣುಗಳನ್ನು ಮುಚ್ಚಿ, ಅಪ್ಪ, ಈ ವಾಕ್ಯದ ಪ್ರಕಾರ ನಿನ್ನ ವಾಕ್ಯದಲ್ಲಿ ನಾವು ಓದಿದ್ದೇವೆ, ಅವರು
ಆ ದಿನದಲ್ಲಿ ಅವರು ಹೊರಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಅಭಿಷಕ್ತರಾದ ಕಾರಣವು ನೊಗವು ಮುರಿದು ಹೋಗುವವು. ನೀವು ಅಭಿಷಕ್ತರಾದ ಕಾರಣ ನೊಗವು ಮುರಿದು ಹೋಗುವುದು. ಹಲ್ಲೆಲೂಯಾ. ಈ ದಿವಸ ನೊಗವು ಮುರಿಯುವ ದಿವಸ ಇದು. ಓ ಹಲ್ಲೆಲೂಯಾ. ಈ ದಿವಸ ನೊಗವು ಮುರಿಯುವ ದಿವಸ ಇದು.